ಆಕಾಶವಾಣಿ ಮಡಿಕೇರಿ. ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು. ಶ್ರೋತೃಗಳೇ ನಮಸ್ಕಾರ. ಇಂದಿನ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಚಿಕಿತ್ಸೆ ಕುರಿತಂತೆ ಸೋಮವಾರಪೇಟೆಯ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸ್ಮಿತಾ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಇತ್ತೀಚೆಗೆ ಮಕ್ಕಳು, ಯುವಕರು, ದೊಡ್ಡವರು ಹೀಗೆ ಪ್ರತಿಯೊಬ್ಬರನ್ನು ಕಾಡುವ ಸಮಸ್ಯೆ. ಹಾಗಂತ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹಾಗೆ ಬಿಡುವಂತೆಯೂ ಇಲ್ಲ. ಏಕೆಂದರೆ ಇದರಿಂದ ಮುಂದೆ ಸಾಕಷ್ಟು ಅನಾರೋಗ್ಯ ಸಮಸ್ಯೆ ಉಂಟಾಗಬಹುದು. ಈ ವಿಷಯವಾಗಿ ನಮ್ ಜೊತೆ ಮಾತಾಡ್ಲಿಕ್ಕೆ ಇವತ್ತು ಸೋಮವಾರಪೇಟೆಯ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸ್ಮಿತಾ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮೊದಲೇ ಹೇಳ್ದ ಹಾಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತೀಚೆಗೆ ಪ್ರತಿಯೊಬ್ಬರಲ್ಲೂ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೇಗೆ ಉಂಟಾಗ್ತದೆ ಅಂತ? ಮೇಡಮ್, ನೀವು ಹೇಳ್ದಾಗೇನೆ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಹೊರರೋಗಿ ವಿಭಾಗದಲ್ಲಿ ಅತ್ಯಂತ ಸಾಮಾನ್ಯವಾಗಿ ಟ್ರೀಟ್ ಮಾಡುವಂತಹ ಆರೋಗ್ಯ ಸಮಸ್ಯೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ತುಂಬಾನೇ ಹೆಚ್ಚು ರೋಗಿಗಳು ಇದಕ್ಕೆ ಇರ್ತಾರೆ. ಇದು ಹೇಗೆ ಉಂಟಾಗುತ್ತೆ ಅಂತ ಹೇಳೋದಾದ್ರೆ, ಒಂದು ಬೇಸಿಕ್ ರೀಸನ್ ಸರಿಯಾದ ಆಹಾರ ಕ್ರಮ ಪಾಲಿಸದೇ ಇರೋದ್ರಿಂದ ಅಂತ ಹೇಳ್ಬೋದು. ಇಲ್ಲಿ ಆಹಾರದ ಕಾರಣ ಅಂತ ಅಂದಾಗ ಅದನ್ನ ಸಿಂಪ್ಲಿಫೈ ಮಾಡಿ ಹೇಳೋದಾದ್ರೆ, ಯಾವ ವ್ಯಕ್ತಿ ಅತಿಯಾದ ಖಾರ, ಹುಳಿ, ಮಸಾಲೆ ಪದಾರ್ಥಗಳನ್ನ ಅಥವಾ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ಪದೇ ಪದೇ ಸೇವಿಸ್ತಾ ಇರ್ತಾರೆ, ಅತಿಯಾಗಿ ಸೇವಿಸ್ತಾ ಇರ್ತಾರೆ. ಹಾಗೆ ಅತಿಯಾಗಿ ಕೆಲವರಲ್ಲಿ ಕಾಫಿ ಮತ್ತೆ ಟೀ ಸೇವನೆ ಇರುತ್ತೆ ಅಭ್ಯಾಸ. ಮತ್ತೆ ಇನ್ನ ಕೆಲವರಲ್ಲಿ ಈ ಮದ್ಯಪಾನ, ಆಲ್ಕೋಹಾಲ್ ಅಂತ ಹೇಳ್ತೇವಲ್ಲ, ಅದು ತಂಬಾಕು ಸೇವನೆ ಇರ್ಬೋದು, ಧೂಮಪಾನ, ಈ ಅಭ್ಯಾಸ ಇರುವವರಿಗೂ ಈ ತೊಂದರೆ ಕಾಣಿಸ್ಕೊಳ್ಬಹುದು. ಮತ್ತೆ ಆಹಾರ ಸೇವನೆ ಅಂತ ಅಂದಾಗ ಅದು ಅನಿಯಮಿತವಾಗಿ ಸೇವನೆ ಮಾಡಿದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ಮೊದಲು ಆಹಾರ ತಗೊಂಡಿರ್ತಾರೆ, ಅದಿನ್ನೂ ಜೀರ್ಣ ಆಗಿರಲ್ಲ, ಮತ್ತೆ ಪದೇ ಪದೇ ಆಹಾರವನ್ನ ಸೇವಿಸುವಂತದ್ದು. ಅಥವಾ ಕೆಲವರಿಗೆ ಈ ಸ್ಕಿಪ್ಪಿಂಗ್ ದ ಮೀಲ್ಸ್ ಹ್ಯಾಬಿಟ್ ಇರುತ್ತೆ. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ, ಮಧ್ಯಾಹ್ನದ ಊಟವನ್ನ ಸ್ಕಿಪ್ ಮಾಡುವಂತದ್ದು. ಈ ತರ ಅಭ್ಯಾಸ ದೀರ್ಘಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದ್ರೆ ಅಂತವ್ರಿಗೆ ಈ ಗ್ಯಾಸ್ಟ್ರಿಕ್ ಉಂಟಾಗ್ಬೋದು. ಹಾಗೆ ಇನ್ನ ಜೀವನ ಶೈಲಿ ನೋಡ್ತಾ ಇದ್ರೆ, ಇವತ್ತಿನ ಏನ್ ಫಾಸ್ಟ್ ಮೂವಿಂಗ್ ಲೈಫ್ ಸ್ಟೈಲ್ ಇದೆ, ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ನಾವು ಸರಿಯಾಗಿ ನಿದ್ರೆ, ವಿಶ್ರಾಂತಿ ಯಾರು ತಗೊಳ್ತಾರಲ್ಲ ಅವರಿಗೂ ಕಾಣಿಸ್ಕೊಳ್ಬಹುದು. ಹಾಗೆ ಮಾನಸಿಕ ಕಾರಣ ಅಂತ ನೋಡಿದಾಗ ಇವತ್ತಿನ ಕೆಲಸದ ಒತ್ತಡ ಏನಿದೆ, ಅದರಲ್ಲಿ ಏನ್ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಆ ರೀಸನ್ ಕೂಡ ಇರಬಹುದು. ಹಾಗೆ ಇನ್ನು ಕೆಲವರಲ್ಲಿ ಅಥ್ರೈಟಿಸ್ ಸಮಸ್ಯೆ ಇರುವವರಾಗಿರ್ಲಿ ಅಥವಾ ಸೊಂಟ ನೋವಾಗಿರ್ಲಿ, ಈ ತರ ಶರೀರದ ನೋವುಗಳಿಗೆ ನೋವು ನಿವಾರಕ ಮಾತ್ರೆಗಳನ್ನ, ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೇವಲ್ಲ, ಆ ಮಾತ್ರೆಗಳನ್ನ ಪದೇ ಪದೇ ಅನಾವಶ್ಯಕವಾಗಿ ಸೇವನೆ ಮಾಡುತ್ತಿರ್ತಾರೆ. ಅಂತವ್ರಿಗೂನು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗ್ಲಿಕ್ಕೆ ಶುರುವಾಗುತ್ತೆ. ಈ ಯಾವುದೇ ಕಾರಣಗಳು ಆಗಿರ್ಬೋದು. ಈ ಕಾರಣಗಳಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ವ್ಯತ್ಯಾಸ ಉಂಟಾಗ್ಲಿಕ್ಕೆ ಶುರುವಾಗುತ್ತೆ. ಈ ಕಂಡೀಷನ್ ನ ಆಯುರ್ವೇದದಲ್ಲಿ ಆಮ್ಲಪಿತ್ತ ಅಂತ ನಾವು ಗುರುತಿಸ್ತೇವೆ. ಸೊ ಇಲ್ಲೇನಾಗುತ್ತೆ, ದೇಹದಲ್ಲಿ ಯಾವಾಗ್ಲೂ ಸಮಾವಸ್ಥೆಯಲ್ಲಿದ್ದ ಪಿತ್ತ ದೋಷ ಈ ತರ ಫಾಲ್ಟಿ ಫುಡ್ ಹ್ಯಾಬಿಟ್ಸ್ ಫಾಲೋ ಮಾಡಿದಾಗ ಪಿತ್ತ ದೋಷ ಪ್ರಕುಪಿತ ಆಗ್ಬಿಟ್ಟು ಗ್ಯಾಸ್ಟ್ರಿಕ್ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಹಂಗಂದ್ರೆ ನಮ್ಮ ಹೊಟ್ಟೆಯಲ್ಲಿ ಏನ್ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಿರುತ್ತೆ ಡೈಜೆಸ್ಟಿವ್ ಎನ್ಸೈಮ್ಸ್ ಅಥವಾ ಕಿಣ್ವಗಳು ಅಂತ ಹೇಳ್ತೇವಲ್ಲ, ಆಹಾರ ಜೀರ್ಣ ಆಗ್ಲಿಕ್ಕೆ ಬೇಕಾಗಿರುವಂತ ಎನ್ಸೈಮ್ಸ್, ಅದು ಇಲ್ಲೇನಾಗುತ್ತೆ, ಅಧಿಕ ಪ್ರಮಾಣದಲ್ಲಿ ಆಸಿಡ್ ಪ್ರೊಡಕ್ಷನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ಹಂತದಿಂದ ಆ ರೋಗಿಗೆ ಗ್ಯಾಸ್ಟ್ರಿಕ್ ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ ಶುರು ಆಗುತ್ತೆ. ಹೀಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಗ್ಯಾಸ್ಟ್ರಿಕ್ ಹೇಗೆ ಉಂಟಾಗುತ್ತೆ ಅಂತ ಹೇಳಿದ್ರಿ. ಗ್ಯಾಸ್ಟ್ರಿಕ್ ಸಮಸ್ಯೆಯ ಲಕ್ಷಣಗಳೇನು ಅಂತ? ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹೇಳೋರು ಮೊದಲನೇದಾಗಿ ಹೇಳ್ತಾರೆ ಗಂಟಲು ಉರಿ ಅಂತ ಹೇಳ್ತಾರೆ, ಅಥವಾ ಎದೆ ಭಾಗದಲ್ಲಿ ಉರಿಯಾದ ಅನುಭವ ಆಗ್ತದೆ ಅಂತ ಹೇಳ್ತಾರೆ. ಇನ್ ಕೆಲವರು ಹುಳಿ ತೇಗು ಅಂತ ಹೇಳ್ತಾರೆ. ಕೆಲವರಿಗೆ ತಲೆನೋವು ಬರ್ತಾ ಇರುತ್ತೆ ಪದೇ ಪದೇ, ತಲೆ ಸುತ್ತು ಕೂಡ ಹೇಳ್ಬೋದು. ಕೆಲವೊಂದು ಬಾರಿ ವಾಂತಿಯೂ ಕೂಡ ಆಗುವಂತದ್ದು ಲಕ್ಷಣಗಳಿರ್ತದೆ. ಮತ್ತೆ ಇನ್ ಕೆಲವರಿಗೆ ಹೊಟ್ಟೆ ಹಸುವಾದ್ರೆ ಅದು ತಡಿಲಿಕ್ಕಾಗಲ್ಲ, ಆ ಸಮಯದಲ್ಲಿ ತುಂಬಾ ಸಂಕಟ ಅನುಭವಿಸುವಂತದ್ದು. ಕೆಲವರಿಗೆ ಊಟ ಆದ ತಕ್ಷಣ ಹೊಟ್ಟೆ ಉಬ್ಬರಿಸಿದ ಅನುಭವ, ಹೊಟ್ಟೆ ಭಾರ ಆಗುವಂತದ್ದು, ಹೀಗೂ ಕಾಣಿಸ್ಕೊಳ್ಬಹುದು. ಇನ್ನು ತುಂಬಾ ಟೈಮ್ ಇಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಹಸು ಕಡಿಮೆ ಆಗಿರುವಂತಹ ಲಕ್ಷಣ ಅಥವಾ ಊಟ ರುಚಿಸದೇ ಇರುವಂತದ್ದು, ಈ ತರ ಕಂಪ್ಲೇಂಟ್ಸ್ ಹೇಳ್ತಾರೆ. ಹಾಗೆ ಇನ್ ಕೆಲವರಿಗೆ ಈ ಲಾಂಗ್ ಟೈಮ್ ಇಂದ ಗ್ಯಾಸ್ಟ್ರೈಟಿಸ್ ಇರೋರಿಗೆ ಮಲಬದ್ಧತೆ ಸಮಸ್ಯೆನೂ ಕಾಣಿಸ್ಕೊಳ್ಳುತ್ತೆ.
ಮತ್ತೆ ಸುಸ್ತು ಅಂತಾನು ಹೇಳ್ಬೋದು ಕೆಲವು ಪೇಷಂಟ್. ಇನ್ ಕಾಂಬಿನೇಷನ್ ಈ ತರ ಲಕ್ಷಣಗಳು ಹೇಳ್ತಾರೆ ರೋಗಿಗಳು. ಈ ಸಮಸ್ಯೆಗೆ ಏನೇನು ಚಿಕಿತ್ಸಾ ಕ್ರಮಗಳಿರುತ್ತೆ ಅಂತ? ಮೊದಲನೇದಾಗಿ ಆಯುರ್ವೇದದಲ್ಲಿ ಚಿಕಿತ್ಸೆಗೆ ಬಂದಾಗ ನಾ ಮೊದಲೇ ಹೇಳ್ದಂಗೆ ಆಮ್ಲಪಿತ್ತದಲ್ಲಿ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಪಿತ್ತ ದೋಷ ಏನ್ ದೂಷಿತ ಆಗಿರುತ್ತೆ ಅದನ್ನ ಸರಿ ಮಾಡ್ಲಿಕ್ಕೆ ನಾವು ಚಿಕಿತ್ಸೆಯನ್ನ ಆರಂಭಿಸ್ತೇವೆ. ಅಂದ್ರೆ ಪಿತ್ತ ದೋಷಹರ ಔಷಧಿಗಳನ್ನ ಸೆಲೆಕ್ಟ್ ಮಾಡಿ ಕೊಡ್ತೇವೆ. ಇಲ್ಲಿ ಕೆಲವರು ರೋಗಿಗಳ ಲಕ್ಷಣಗಳ ಮೇಲೆ ಡಿಸೈಡ್ ಮಾಡ್ತೇವೆ ಟ್ರೀಟ್ಮೆಂಟ್ ನ. ಕೆಲವರು ಮೊದಲನೇದಾಗೆ ಹೇಳ್ತಾರೆ ಹಸು ಕಡಿಮೆ ಆಗಿರುತ್ತೆ, ಊಟ ರುಚಿ ಇರಲ್ಲ ಅಂತ. ಅವರಿಗೆ ಅಲ್ಲಿ ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ. ಜಾಠರಾಗ್ನಿಯನ್ನ ವೃದ್ಧಿ ಮಾಡ್ಲಿಕ್ಕೆ ಮಾತ್ರೆಗಳನ್ನ ಬಿಸಿನೀರಲ್ಲಿ ಸೇವಿಸುವಂತದ್ದು ಈ ತರ ಸೆಲೆಕ್ಟ್ ಮಾಡಿ ಒಂದಿಷ್ಟು ದಿನಗಳ ಕಾಲ ಕೊಡ್ಲಿಕ್ಕೆ ಶುರು ಮಾಡ್ತೇವೆ. ಹಾಗೆ ಆಯುರ್ವೇದದಲ್ಲಿ ಹೇಳಿರುವಂತಹ ಕೆಲವೊಂದು ಚೂರ್ಣಗಳು, ಈಗ ಫಾರ್ ಎಕ್ಸಾಂಪಲ್ ಅವಿಪತ್ತಿಕರ ಚೂರ್ಣ ಅಥವಾ ಹರ್ಬೋ ಮಿನರಲ್ ಪ್ರಿಪರೇಷನ್ಸ್ ಅಂತ ಹೇಳ್ತೇವೆ, ಶಂಖಭಸ್ಮ, ಈ ತರ ಪ್ರಿಪರೇಷನ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡಿ ಅವರ ಲಕ್ಷಣಗಳ ಮೇಲೆ ಡೋಸೇಜ್ ಫಿಕ್ಸ್ ಮಾಡಿ ಕೊಡ್ತೇವೆ. ಇದು ಯಾವ ಔಷಧಿ ನಾವು ಏನ್ ಸೆಲೆಕ್ಟ್ ಮಾಡ್ತೇವೆ ಇವೆಲ್ಲ ಮೊದ್ಲೇ ಹೇಳ್ದಂಗೆ ಏನು ತುಂಬಾ ಅತಿಯಾಗಿ ಡೈಜೆಸ್ಟಿವ್ ಜ್ಯೂಸಸ್ ಅಥವಾ ಆಸಿಡ್ ಏನ್ ಸಿಕ್ರೇಟ್ ಆಗ್ತಿರುತ್ತೆ ಅದನ್ನ ನ್ಯೂಟ್ರಲೈಸ್ ಮಾಡುವಂತಹ ಗುಣಗಳು ಹೊಂದಿರ್ತವೆ ಈ ಎಲ್ಲ ಔಷಧಿಗಳು. ಹಾಗೇನೆ ಮಲಬದ್ಧತೆ ಇರುತ್ತೆ ಕೆಲವು ರೋಗಿಗಳಲ್ಲಿ, ಅದು ಕೂಡ ಸರಿ ಮಾಡುವಂತಹ ಶಕ್ತಿ ಇರುತ್ತೆ ಈ ಮೆಡಿಸಿನ್ಸ್ಗೆ. ಹಾಗೇನೆ ಏನ್ ದೀರ್ಘಕಾಲದಿಂದ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆ ಸರಿಯಾಗಿ ಜೀರ್ಣಶಕ್ತಿ ಇರೋದಿಲ್ಲಲ್ಲ, ಅವಾಗ ಜೀರ್ಣ ಆಗದೆ ಉಳಿದಿರುವಂತಹ ಟಾಕ್ಸಿನ್ಸ್ ಅಂತ ಹೇಳ್ಬೋದು ನಾವು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ. ನಾವು ಆಯುರ್ವೇದದಲ್ಲಿ ಆಮ ಅಂತ ಹೇಳ್ತೇವೆ. ಸೊ ಆಮಹರ ಚಿಕಿತ್ಸೆ, ಆ ಟಾಕ್ಸಿನ್ಸ್ ಅನ್ನ ದೇಹದಿಂದ ಹೊರಗೆ ಹಾಕ್ಲಿಕ್ಕೂ ಔಷಧಿಗಳನ್ನ ನೀಡ್ಬೇಕಾಗತ್ತೆ. ಮತ್ತೆ ಕಾರಣಗಳು ಅಂತ ನಾವು ಹೇಳಿದಾಗ ಕೆಲವರು ಸ್ಟ್ರೆಸ್ ಇಂದ ಸಮಸ್ಯೆ ಉಂಟಾಗ್ಬೋದು ಅಂತ ಹೇಳ್ತೇವಲ್ಲ, ಆ ಸ್ಟ್ರೆಸ್ ಇದೆ ಅಂತ ನಮಗೆ ಗೊತ್ತಾದ್ರೆ ಪೇಷಂಟ್ ಅಲ್ಲಿ ಅದನ್ನ ಕಡಿಮೆ ಮಾಡುವಂತಹ ಒಂದಿಷ್ಟು ಆಂಟಿ ಡಿಪ್ರೆಸೆಂಟ್ ಆಕ್ಷನ್ ಇರುವಂತಹ ಆಯುರ್ವೇದ ಔಷಧಿಗಳನ್ನು ಸೆಲೆಕ್ಟ್ ಮಾಡಿ ಜೊತೆಗೆ ಸೇರಿಸಿ ನಾವು ಕೊಡ್ತೇವೆ. ಕೆಲವೊಂದ್ ಬಾರಿ ತುಂಬಾನೇ ಜಾಸ್ತಿ ಇದೆ ಅಂತಾಗ ಪಂಚಕರ್ಮ ಚಿಕಿತ್ಸೆನೂ ಆಪ್ಟ್ ಮಾಡ್ಕೊಳ್ತೇವೆ. ಕಂಡೀಷನ್ಸ್ ಪ್ರಕಾರ ವಮನ ಅಥವಾ ವಿರೇಚನ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಅದು ಕೂಡ 7 ದಿನಗಳ ಕಾಲ ಚಿಕಿತ್ಸೆ ನೀಡ್ಬೇಕಾಗತ್ತೆ. ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಆಹಾರ ಕ್ರಮದಿಂದಲೇ ಉಂಟಾಗ್ತದೆ ಅಂತ ಹೇಳಿದ್ರಿ. ಹೌದು. ಈಗ ಈ ಸಮಸ್ಯೆ ಇರುವವರಲ್ಲಿ ಆಹಾರ ಕ್ರಮ ಹೇಗಿರ್ಬೇಕು ಅಂತ? ಮೊದಲನೇದಾಗಿ ಫಾಲ್ಟಿ ಫುಡ್ ಹ್ಯಾಬಿಟ್ಸೇ ರೀಸನ್ ಇರೋದ್ರಿಂದ ಹೇಗೆ ನಾವು ಸರಿಯಾಗಿ ಆಹಾರ ಸೇವಿಸಬೇಕು ಅನ್ನೋದನ್ನ ತಿಳ್ಕೊಬೇಕು. ಸರಿಯಾದ ಸಮಯ ಟೈಮ್ ಕೀಪ್ ಅಪ್ ಮಾಡಿ ಅದೇ ಸಮಯಕ್ಕೆ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲವನ್ನ ಕರೆಕ್ಟ್ ಆಗಿ ಆಹಾರ ತಗೊಳ್ಳಿಕ್ಕೆ ಶುರು ಮಾಡ್ಕೊಬೇಕು. ಮತ್ತೆ ಆಹಾರದ ಕ್ರಮ, ಯಾವಾಗ್ಲೂ ಆಹಾರವನ್ನ ಅವಸರವಾಗಿ ಗಬಗಬನೆ ಟೈಮ್ ಇಲ್ಲ ಅನ್ಕೊಂಡು ತಿನ್ನೋದು ಒಳ್ಳೇದಲ್ಲ. ನಿಧಾನವಾಗಿ ತನ್ಮಯತೆಯಿಂದ ಆಹಾರವನ್ನ ಸೇವಿಸಬೇಕು. ಇದೆಲ್ಲವೂ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ತುಂಬಾ ಡೀಟೇಲ್ ಆಗಿ. ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳೋದು ಏನಂತ ಅಂದ್ರೆ, ಈಗ ನಾವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಉದ್ರಿಕ್ತ ಸ್ಥಿತಿಯಲ್ಲಿ ಇದ್ರೆ ಆ ಟೈಮಲ್ಲಿ ಊಟ ಮಾಡಿದ್ರೆ ಆ ಟೈಮಲ್ಲಿ ಜೀರ್ಣ ಆಗ್ಲಿಕ್ಕೆ ಡೈಜೆಸ್ಟಿವ್ ಜ್ಯೂಸಸ್ ಏನ್ ಅದು ಸ್ರವಿಸ್ಬೇಕು ನಮ್ಮ ಜೀರ್ಣಾಂಗದಲ್ಲಿ ಅದು ಸರಿಯಾಗಿ ಸ್ರವಿಸೋದಿಲ್ಲ. ಅವಾಗ ನಮ್ಮ ಜೀರ್ಣಕ್ರಿಯೆನೂ ಕುಂಠಿತ ಆಗ್ತಾ ಹೋಗ್ತದೆ. ಇದನ್ನ ತಿಳ್ಕೊಬೇಕು ಕೇಳುಗರು. ಆದಷ್ಟು ಶಾಂತಚಿತ್ತರಾಗಿ ಊಟ ಮಾಡೋದನ್ನ ಕಲಿಬೇಕು. ಮತ್ತೆ ಇನ್ನ ಆಹಾರಗಳು, ಕೆಲವೊಂದು ತರಕಾರಿಗಳು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಒಳ್ಳೆ ಬೆನಿಫಿಟ್ ನೀಡುತ್ತೆ ಅಂತ ಹೇಳ್ಬೋದು. ಈ ತರಕಾರಿಗಳಲ್ಲಿ ಬೂದುಗುಂಬಳ ಅಂತ ಹೇಳ್ತೇವಲ್ಲ, ತುಂಬಾ ಒಳ್ಳೇದು ಆಹಾರದಲ್ಲಿ ಸೇರಿಸ್ಕೊಂಡ್ರೆ. ಸೋರೆಕಾಯಿ ಒಳ್ಳೇದು, ಸೌತೆಕಾಯಿ, ಹಾಗೆ ಎಲ್ಲಾ ಸೊಪ್ಪುಗಳನ್ನ ಉಪಯೋಗಿಸಬಹುದು. ಬಟ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಮೆಂತ್ಯ ಸೊಪ್ಪು ಅವಾಯ್ಡ್ ಮಾಡೋದು ಒಳ್ಳೇದು, ಇದು ಬೇಡ. ಮತ್ತೆ ಹೆಸರು ಕಾಳನ್ನು ಉಪಯೋಗಿಸಬಹುದು. ಬಾರ್ಲಿಯಿಂದ ಅವ್ರ ಆಹಾರ ಯಾವ್ದಾದ್ರು ತಯಾರಿಸಿ ಉಪಯೋಗಿಸಬಹುದು. ಹಣ್ಣುಗಳಲ್ಲಿ ತಗೊಳ್ಳೋದಾದ್ರೆ ದಾಳಿಂಬೆ ಮತ್ತೆ ಮೂಸಂಬಿ ಗ್ಯಾಸ್ಟ್ರಿಕ್ ಇರೋರ್ಗೆ ತುಂಬಾ ಒಳ್ಳೇದು. ನೆಲ್ಲಿಕಾಯಿ ತುಂಬಾ ಒಳ್ಳೇದಾಗ್ತದೆ. ಒಣ ದ್ರಾಕ್ಷಿ ಸೇವನೆ ಅಭ್ಯಾಸ ಮಾಡ್ಕೊಬಹುದು. ಇತ್ತೀಚೆಗೆ ಈಗ ಗುಲ್ಕಂದ್ ಅಂತ ಪ್ರಿಪರೇಷನ್ಸ್ ಏನಿದೆ, ಗುಲಾಬಿ ಎಸ್ಲುಗಳಿಂದ ಮಾಡಿರುವಂತಹ ಸ್ವೀಟ್ ಪ್ರಿಪರೇಷನ್ಸ್, ಗುಲ್ಕಂದ್ ಕೂಡ ಅವಾಗ ಸೇವಿಸಿದ್ರೆ ತುಂಬಾ ಒಳ್ಳೇದಾಗ್ತದೆ. ಅಥವಾ ಈ ನೆಲ್ಲಿಕಾಯಿ ಅಂತ ಹೇಳಿದ್ನಲ್ಲ, ಅದು ಗ್ಯಾಸ್ಟ್ರಿಕ್ ತುಂಬಾ ಒಳ್ಳೆ ಔಷಧಿ. ಆ ನೆಲ್ಲಿಕಾಯಿ ಜಾಮ್ ಅಂತ, ಇಫ್ ದೇ ಆರ್ ನಾಟ್ ಡಯಾಬಿಟಿಕ್, ನೆಲ್ಲಿಕಾಯಿ ಜಾಮ್ ಅಥವಾ ಆಮ್ಲ ಮೊರಬ್ಬ ಅಂತ ಹೇಳ್ತೇವೆ, ಅದು ಗೊತ್ತಿರುತ್ತೆ ಕೇಳುವರಿಗೆ. ಅದನ್ನು ಕೂಡ ಅಭ್ಯಾಸ ಮಾಡ್ಕೊಂಡ್ರೆ ಆಹಾರದಲ್ಲಿ ತುಂಬಾ ಒಳ್ಳೆಯ ರಿಲೀಫ್ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಆಹಾರ ಕ್ರಮಗಳನ್ನ ದಿನನಿತ್ಯ ಅಳವಡಿಸಿಕೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ? ಹೌದು. ಈಗ ಯಾವ ರೀತಿಯ ಆಹಾರವನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಸೇವಿಸಲೇಬಾರದು ಅಂತ?
ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾನೇ ಜಾಸ್ತಿ ಆಗಿರೋರು ಮೊದ್ಲಿಗೆ ಆದಷ್ಟುನು ಈ ಕಾರಣಗಳಲ್ಲಿ ನಾನ್ ಮೊದ್ಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಅತಿಯಾಗಿ ಉಪ್ಪು, ಹುಳಿ, ಖಾರ ಅಂತ ಹೇಳಿದ್ವಲ್ಲ, ಆ ತರಹದ ಆಹಾರವನ್ನ ಅಟ್ಲೀಸ್ಟ್ ನಾವು ಚಿಕಿತ್ಸೆ ಕೊಡುವ ಸಮಯದಲ್ಲಾದ್ರೂ ಅವರು ಆದಷ್ಟು ಅದನ್ನ ವರ್ಜಿಸೋದು ಒಳ್ಳೇದು. ಮಸಾಲೆ ಪದಾರ್ಥ ಆಗಿರ್ಬೋದು, ಎಣ್ಣೆಯಲ್ಲಿ ಕರಿದ ಆಹಾರವನ್ನ ಇವೆಲ್ಲ ಬಿಟ್ಟು ಸಾತ್ವಿಕ ಒಳ್ಳೆ ಆಹಾರವನ್ನ ಸೇವಿಸ್ತಾ ಇದ್ರೆ ಚಿಕಿತ್ಸೆ ಮುಗಿಯೋ ತನಕ ಒಳ್ಳೇದು. ಮತ್ತೆ ಜೀರ್ಣಶಕ್ತಿಗೆ ಸರಿ ಹೋಗಲ್ಲ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅವರಿಗೆ ಮೊದ್ಲೇ ಹೇಳ್ದಂಗೆ ಜೀರ್ಣಶಕ್ತಿ ಕಡಿಮೆ ಇರುತ್ತೆ. ಅವರಿಗೆ ಉದ್ದಿನ ಬೇಳೆನ ಆಹಾರ ಬೇಡ, ಮತ್ತೆ ಹುರುಳಿಕಾಳಿ ಸಾರು ಅದೂನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ಅಂದ್ರೆ ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಸ್ವಲ್ಪ ದಿನಗಳ ತನಕ, ನಂತರ ನಿಧಾನವಾಗಿ ಸೇವಿಸ್ಲಿಕ್ಕೆ ಶುರು ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಸದ್ಯದಕ್ಕೆ ಆ ಟ್ರೀಟ್ಮೆಂಟ್ ಮತ್ತೆ ತುಂಬಾ ಸಿವಿಯರ್ ಕಂಡೀಷನ್ ಇದ್ದಾಗ ಇವೆಲ್ಲವನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಮತ್ತೆ ಜಂಕ್ ಫುಡ್ ಅಂತ, ಫಾಸ್ಟ್ ಫುಡ್ ಅನ್ನ ಏನ್ ಹೇಳ್ತೇವೆ ಅದು ಬೇಡವೇ ಬೇಡ ಅಂತ ಹೇಳ್ಬೋದು. ಮತ್ತೆ ಈ ತಂಬಾಕು ಸೇವನೆ, ಧೂಮಪಾನ ಏನ್ ಹೇಳ್ತೇವೆ, ಆಲ್ಕೋಹಾಲ್, ಅವ್ರು ಆದಷ್ಟು ಅದನ್ನ ಸೇವಿಸದೇ ಇರೋದೇ ಒಳ್ಳೇದು. ಆ ದುರಭ್ಯಾಸನ ಬಿಟ್ಬಿಟ್ರೇನೆ ಒಳ್ಳೇದು. ಈ ಅಭ್ಯಾಸ ಇರೋರ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಸೇರ್ಕೊಂಡ್ಬಿಟ್ರೆ ಇನ್ನ ಕಂಡೀಷನ್ಸ್ ವರ್ಸ್ ಆಗುತ್ತೆ. ಕಾಂಪ್ಲಿಕೇಶನ್ಸ್ ಅವರಿಗೆ ಬೇಗ ಕಾಣಿಸ್ಕೊಳ್ಬಹುದು. ಹೀಗೆ ಫಾಲ್ಟಿ ಫುಡ್ ಹ್ಯಾಬಿಟ್ಸ್ ಜೊತೆಗೆ ಈ ಹ್ಯಾಬಿಟ್ ಇತ್ತು ಅಂದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗಿರ್ಬೋದು, ಮತ್ತೆ ದೀರ್ಘಕಾಲ ಆದ್ಮೇಲೆ ಅದು ಕ್ಯಾನ್ಸರ್ಗೆ ತಿರುಗುವಂತಹ ಲಕ್ಷಣ ಆಗಿರ್ಬೋದು, ಎನಿಮಿಕ್ ಆಗ್ಬೋದು ಅವರು. ಇನ್ನ IBS ಅಂತ ಹೇಳ್ತೇವೆ, ಇರಿಟಬಲ್ ಬವಲ್ ಸಿಂಡ್ರೋಮ್, ಈ ತರ ಯಾವ್ದಾದ್ರು ಕಾಂಪ್ಲಿಕೇಶನ್ಗೆ ಅದು ಟರ್ನ್ ಆಗ್ಬೋದು. ಹಾಗಾಗಿ ಆಹಾರದಲ್ಲಿ ಮಿತಿ ಮತ್ತೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡೋದು ತುಂಬಾ ಅವಶ್ಯಕ ಅಂತ ಹೇಳ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ತಕ್ಷಣಕ್ಕೆ ಇದನ್ನು ಹೇಗೆ ಉಪಶಮನ ಮಾಡಿಕೊಳ್ಬಹುದು? ಕೆಲವೊಂದಿಷ್ಟು ಸಿಂಪಲ್ ರೆಮಿಡೀಸ್ ಹೇಳೋದಾದ್ರೆ, ಈಗ ಕೆಲವರಿಗೆ ಅಜೀರ್ಣ ತರ ಇರುತ್ತೆ, ಹೊಟ್ಟೆ ನೋವು ಇರ್ಬೋದು ಸ್ವಲ್ಪ, ಅಥವಾ ಹೊಟ್ಟೆ ಉಬ್ಬರಿಸ್ತಾ ಇದೆ ಅಂತಾದ್ರೆ ಆ ಕಂಡೀಷನ್ ಅಲ್ಲಿ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಅಂತ ಇರುತ್ತೆ ಮನೇಲಿ, ಅದನ್ನ 1 ಚಮಚವನ್ನ ಅದನ್ನ ಹುರಿದ್ಬಿಟ್ಟು ಪುಡಿ ಮಾಡ್ಬಿಟ್ಟು ಆ 1 ಚಮಚವನ್ನ 1 ಲೋಟ ಹಾಲಿನೊಂದಿಗೆ ಅದನ್ನ ಕುದಿಸ್ಬಿಟ್ಟು ಅದನ್ನ ಶೋಧಿಸಿ ಅದನ್ನ ಕುಡಿಯೋದ್ರಿಂದ 3 ರಿಂದ 5 ದಿನಗಳ ಕಾಲ ಅಜೀರ್ಣ ಕಡಿಮೆ ಆಗುತ್ತೆ. ಹಾಗೇನೆ ಧನಿಯಾ ಇಲ್ಲ, ಓಂಕಾಳಿದೆ ಅಂತ ಆದ್ರೆ ಸಿಂಗಲ್ ಡ್ರಗ್ ಪ್ರಿಪರೇಷನ್ಸ್ ಹೇಳ್ತಾ ಇರೋದು. ಈ ಓಂಕಾಳು ಏನಿರುತ್ತೆ ಅದನ್ನ ಚೂರ್ಣ ಮಾಡ್ಬಿಟ್ಟು ಪುಡಿ ಮಾಡ್ಬಿಟ್ಟು ಅದು 1 ಗ್ರಾಮ್ ಅಷ್ಟು ಮಾತ್ರ ಸಾಕು, ಬಿಸಿನೀರಲ್ಲಿ ಹಾಕ್ಬಿಟ್ಟು ದಿನಕ್ಕೆ 2 ಬಾರಿ 1 ವಾರ ಕಾಲ ಸೇವಿಸ್ತಾ ಬಂದ್ರೆ ಅದರಿಂದ ಕೂಡ ಈ ಮೈಲ್ಡ್ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಸ್ವಲ್ಪ ಪರಿಹಾರ ಕಾಣುತ್ತೆ. ಸ್ವಲ್ಪ ಹಸಿವು ಕಡಿಮೆ, ಹೊಟ್ಟೆ ಉಬ್ರಿಸುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅವ್ರುನು 1 ಚಮಚ ಶುಂಠಿ ರಸ, 1 ಚಮಚ ಜೇನು, ಹಾಗೆ 1 ಚಿಟಿಕೆ ಉಪ್ಪು. ಸೈಂಧವ ಲವಣ ತುಂಬಾ ಒಳ್ಳೇದು ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ. ಸೈಂಧವ ಲವಣ ಸಿಕ್ಕರೆ, ಇಲ್ಲ ಅಂದ್ರೆ 1 ಚಿಟಿಕೆ ಮನೆಯಲ್ಲಿರುವ ಉಪ್ಪನ್ನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಇವಿಷ್ಟು ಮಿಕ್ಸ್ ಮಾಡಿ 7 ದಿನಗಳ ಕಾಲ ಖಾಲಿ ಹೊಟ್ಟೆಲಿ ಸೇವಿಸ್ತಾ ಬಂದ್ರು ತಕ್ಕ ಮಟ್ಟಿಗೆ ಮೈಲ್ಡ್ ಟು ಮಾಡರೇಟ್ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗ್ಬೋದು. ಹಾಗೆ ನಾನು ಫುಡ್ ಹ್ಯಾಬಿಟ್ಸ್ ಅಲ್ಲಿ ಹೇಳಿದಾಗ ಒಳ್ಳೆಯ ತರಕಾರಿ ಬೂದುಗುಂಬಳ ಅಂತ ಹೇಳಿದೆ. ಬೂದುಗುಂಬಳಕಾಯಿ ರಸ ಇರುತ್ತಲ್ಲ, ನಾವೊಂದು 30 ml ಅಷ್ಟು ರಸವನ್ನ ಮಾಡ್ಕೊಂಡು 21 ದಿನಗಳ ಕಾಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದ್ರು ಸಾಕಷ್ಟು ರಿಸಲ್ಟ್ ಅದರಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಹೀಗೆಲ್ಲ ಮಾಡೋದ್ರಿಂದ ಸಾಕಷ್ಟು ಫಲಿತಾಂಶ ಸಿಗುತ್ತೆ ರೋಗಿಗಳಿಗೆ. ಹೌದು. ಈಗ ಕೊನೆಯದಾಗಿ ಈ ಸಮಸ್ಯೆ ಇರುವವರ ದೈಹಿಕ ಚಟುವಟಿಕೆ ಹೇಗಿರ್ಬೇಕು? ದೈಹಿಕ ಚಟುವಟಿಕೆ ಅಂತ ಹೇಳಿದಾಗ ದಿನವಿಡೀ ಒಂದು ಲವಲವಿಕೆಯಿಂದ ಚಟುವಟಿಕೆಯಿಂದ ಇರೋದು ಒಳ್ಳೇದು. ಮತ್ತೆ ಸಣ್ಣ ಮಟ್ಟಿಗೆ ಟೈಮ್ ಮಾಡ್ಕೊಂಡು ಒಂದು ಕನಿಷ್ಠ 20 ರಿಂದ 30 ನಿಮಿಷ ಕಾಲ್ನಡಿಗೆ ಅಥವಾ ವಾಕಿಂಗ್ ಅಂತ ಏನ್ ಹೇಳ್ತೇವೆ ಅದನ್ನು ಫಾಲೋ ಮಾಡ್ಬೇಕು. ಸಾಧ್ಯವಾದ್ರೆ ಯೋಗಾಸನವನ್ನ ಅಳವಡಿಸಿಕೊಂಡ್ರೆ, ಎಲ್ಲ ಯೋಗಾಸನವು ಮಾಡ್ಲಿಕ್ಕೆ ಟೈಮ್ ಆಗ್ತಿಲ್ಲ ಅಂದ್ರೆ ಪರ್ಟಿಕ್ಯುಲರ್ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆನೇ ಇದೆ ಅಂತ ಆದ್ರೆ ಅದಕ್ಕೆ ಒಂದು ಸೆಲೆಕ್ಟೆಡ್ ಆಸನಗಳು ತುಂಬಾ ಬೆನಿಫಿಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಪವನ ಮುಕ್ತಾಸನ ಅಂತ ಹೇಳ್ತೇವೆ, ವಜ್ರಾಸನ ಅಂತ ಹೇಳ್ತೇವೆ. ಯಾವ್ದಾದ್ರು 1-2-3 ಯೋಗ ಮಾಡುವ ಮಾರ್ಗದರ್ಶಕರಿಂದ ತಿಳಿದುಕೊಂಡು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಪವನ ಮುಕ್ತಾಸನ ಅಂತ ಹೇಳಿದ್ವಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದಂತಹ ಅನುಭವ ಅಂತ ಹೇಳ್ತಾರೆ. ಈ ಪವನ ಮುಕ್ತಾಸನ ನಿಯಮಿತವಾಗಿ ಮಾಡ್ತಾ ಬಂದ್ರೆ ಏನಿದೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದ ಅದು ಫೀಲಿಂಗ್ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ವಜ್ರಾಸನ ಅಂತ ಹೇಳ್ತೀವಿ, ಅಗೇನ್ ಗ್ಯಾಸ್ಟ್ರೈಟಿಸ್ಗೆ ತುಂಬಾ ಒಳ್ಳೆ ಆಸನ ಇದು. ಇದನ್ನ ಮಾಡಿದ್ರೆ ನಮ್ಮ ಹೊಟ್ಟೆ ಮತ್ತು ಕರುಳುಗಳಿಗೆ ಬ್ಲಡ್ ಫ್ಲೋ ಚೆನ್ನಾಗ್ ಆಗ್ತದೆ, ಮತ್ತೆ ಡೈಜೆಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ.
ಬೇರೆ ಏನ್ ಹ್ಯಾಬಿಟ್ಸ್ ಫಾಲೋ ಮಾಡ್ಬೋದು ಅಂತ ಅಂದ್ರೆ, ಊಟ ಆದ ತಕ್ಷಣ ಸರ್ವೇ ಸಾಮಾನ್ಯ ನಮಗೆ ಗೊತ್ತಿರಂಗೆ ನಿದ್ರೆ ಮಾಡಬಾರ್ದು. ಸಣ್ಣದಾಗಿ ಸ್ವಲ್ಪ ಸಮಯ ವಾಕಿಂಗ್ ಮಾಡ್ಬೋದು. ಅಥವಾ ಇನ್ನ ವಾಕಿಂಗ್ ಬೇಡ ಅಂತ ಆದ್ರೆ ಈ ವಜ್ರಾಸನ ಅಂತ ಏನಿದೆ, ಯೂಶಲಿ ಯೋಗಾಸನ ಖಾಲಿ ಹೊಟ್ಟೆಲಿ ಮಾಡುವಂತದ್ದು ಅಂತಾನೆ ಇರೋದು. ಬಟ್ ಈ ವಜ್ರಾಸನ ನಾವ್ ಏನ್ ಗ್ಯಾಸ್ಟ್ರೈಟಿಸ್ ಸಜೆಸ್ಟ್ ಮಾಡ್ತೇವೆ, ಎಲ್ಲ ಮೀಲ್ ಆದ್ಮೇಲೂ ಸಮಯ ಸಿಕ್ಕರೆ ಅದನ್ನ ಒಂದು 10 ನಿಮಿಷ ಕಾಲ ವಜ್ರಾಸನವನ್ನ ಫಾಲೋ ಮಾಡಿದ್ರೆ ಫಲಾಸನ ಅದು ಕೂಡ ಜೀರ್ಣ ಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಳ್ಳೆ ನಿದ್ರೆ ಕೂಡ ಬರುತ್ತೆ. ಅದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಒಳ್ಳೇದಾಗ್ತದೆ. ಇನ್ನ ಹೇಳೋದಾದ್ರೆ ಹ್ಯಾಬಿಟ್ಸ್, ಈ ಮಲಗಿಕೊಳ್ಳುವ ಪೊಸಿಷನ್ ಏನಿದೆ, ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಂದ್ರೆ ಎಡ ಭಾಗಕ್ಕೆ ತಿರುಗಿ ಮಲಗಿದ್ರೆ ಅದು ಕೂಡ ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳೋದಾದ್ರೆ ಚಟುವಟಿಕೆಯಿಂದ ಕೂಡಿದ ಜೀವನ ಶೈಲಿ ಫಾಲೋ ಮಾಡಿದ್ರೆ, ವಾಕಿಂಗ್ ಆಗಿರ್ಬೋದು, ಯಾವ್ದು ಸಾಧ್ಯವೋ ಅದನ್ನ ಸಣ್ಣದಾಗಿ ನಿಧಾನಕ್ಕೆ ಅಳವಡಿಸ್ಕೊಳ್ತಾ ಬಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಉಳಿಬಹುದು ಅಂತ ಹೇಳ್ಬೋದು. ಇಷ್ಟೆಲ್ಲ ದಿನನಿತ್ಯದಲ್ಲೇ ಅಳವಡಿಸಿಕೊಂಡು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಾ? ಹೌದು. ಇಷ್ಟೊತ್ತು ಬಿಡುವು ಮಾಡಿಕೊಂಡು ನಮ್ಮ ಕೇಳುಗರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದಗಳು ಮೇಡಮ್. ನಮಸ್ತೆ. ನಮಸ್ತೆ. ಇವರನ್ನು ಮಾತನಾಡಿಸಿದವರು ವಿನಿತಾ ಮಾದಪ್ಪ. ಶ್ರೋತೃಗಳೇ, ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.